ಪುನೀತ್ ಸ್ವಇಚ್ಛಾ ಹೇಳಿಕೆ ದಾಖಲು ಮಾಡಿಕೊಳ್ಳಿಕ್ಕೆ ಆಗಿರುವ ವಿಳಂಬ ಡಿಲೇ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ. 8ನೇ ತಾರೀಕು ಕೊಲೆ ಆಗುತ್ತೆ, 9ನೇ ತಾರೀಕು ಆತ ಬೆಂಗಳೂರಿನಲ್ಲಿ ಇರ್ತಾನೆ ಪುನೀತ್. 10ನೇ ತಾರೀಕು ಅವ್ನ ಕೆಲ್ಸಕ್ಕೆ ವಾಪಸ್ ಹೋಗಿದ್ದಾನೆ ಅನ್ನೋದಕ್ಕೂ ಕೂಡ ಒಂದಷ್ಟು ಸಾಕ್ಷ್ಯಗಳಿದೆ. ಅಲ್ಲದೆ ಪುನೀತ್ ಬಳಿ ಇನ್ನೊಂದು ಫೋನ್ ಕೂಡ ಇತ್ತು. ಕೇವಲ ಟವರ್ ಲೊಕೇಶನ್ ಡಂಪ್ ಬಗ್ಗೆ ತೋರಿಸಿದ್ದಾರೆ, ಆದ್ರೆ ಆ ಫೋನ್ ಯಾರ ಜೊತೆ ಇತ್ತು ಅನ್ನೋದನ್ನ ತೋರಿಸಿಲ್ಲ. ಪುನೀತ್ ಬಳಿ ಇನ್ನೊಂದು ಫೋನ್ ಇದ್ದ ಬಗ್ಗೆನೂ ಪ್ರಸ್ತಾಪ ಇಲ್ಲ, ಅದು ಯಾರ ಹತ್ರ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಪ್ರಸ್ತಾಪ ಇಲ್ಲ. ಇದೆಲ್ಲವನ್ನ ಗಮನಿಸಿದ್ರೆ ತನಿಖಾಧಿಕಾರಿಗಳ ತನಿಖೆ ಬಗ್ಗೆನೆ ಒಂದಷ್ಟು ಅನುಮಾನಗಳಿರೋ ಬಗ್ಗೆ ಸಿ.ವಿ. ನಾಗೇಶ್ ಅವರು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇವಲ ಟವರ್ ಲೊಕೇಶನ್ ಡಂಪ್ ಬಗ್ಗೆ ತೋರಿಸಿದ್ದಾರೆ. ಪುನೀತ್ ಹತ್ರ ಇನ್ನೊಂದು ಫೋನ್ ಇತ್ತು, ಆ ಫೋನ್ ಬಗ್ಗೆ ಯಾಕೆ ಇಲ್ಲೆಲ್ಲೂ ಪ್ರಸ್ತಾಪ ಇಲ್ಲ, ಅದು ಯಾರ ಹತ್ರ ಇತ್ತು, ಎಲ್ಲಿತ್ತು, ಅದ್ರ ಬಗ್ಗೆ ಯಾಕೆ ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ ಅನ್ನೋದನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಇದೀಗ ಸಿ.ವಿ. ನಾಗೇಶ್. ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಅಪ್ಡೇಟ್ ಅನ್ನ ಗಮನಿಸ್ತಾ ಇದ್ದೀರಿ. ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಹೈಕೋರ್ಟ್ ನಲ್ಲಿ ನಡೀತಾ ಇರೋದು. ಪುನೀತ್ ಸ್ವಇಚ್ಛಾ ಹೇಳಿಕೆ ಬಗ್ಗೆ ಉಲ್ಲೇಖ ಮಾಡಿ ವಾದ ಮಂಡನೆಯನ್ನ ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್. ಪುನೀತ್ ಸ್ವಇಚ್ಛಾ ಹೇಳಿಕೆ ಪಡೆಯುವಲ್ಲಾಗಿರುವ ವಿಳಂಬ, ಪುನೀತ್ ಸ್ವಇಚ್ಛಾ ಹೇಳಿಕೆ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕಾಗಿರುವ ಅಂಶಗಳಲ್ಲಿ ಕೆಲವೊಂದಷ್ಟು ಮಿಸ್ ಔಟ್ ಆಗಿರೋ ಬಗ್ಗೆ ಉಲ್ಲೇಖ, ಇದೆಲ್ಲವನ್ನ ಪ್ರಸ್ತಾಪ ಮಾಡ್ತಾ ತನಿಖಾಧಿಕಾರಿಗಳ ತನಿಖೆ ಬಗ್ಗೆನೆ ಮತ್ತೆ ಮತ್ತೆ ಪ್ರಶ್ನೆಯನ್ನ ಮುಂದಿಡ್ತಾ ಇದ್ದಾರೆ ಸಿ.ವಿ. ನಾಗೇಶ್. ಇನ್ನು ಈ ರೆಗ್ಯುಲರ್ ಬೇಲ್ ಪಡ್ಕೊಳ್ಳೋದು ದರ್ಶನ್ ಅವ್ರಿಗೂ ಕೂಡ ಅನಿವಾರ್ಯ ಇದೆ. 6 ವಾರಗಳ ಕಾಲ ಮಾತ್ರ ಮಧ್ಯಂತರ ಜಾಮೀನು ಲಭ್ಯವಾಗಿರೋದು. ಅದು ಮುಗಿಯೋದ್ರ ಒಳಗೆ ಅವರಿಗೆ ಇನ್ ಕೇಸ್ ಏನಾದರೂ ರೆಗ್ಯುಲರ್ ಬೇಲ್ ಲಭ್ಯವಾಗಿದ್ದೆ ಆದಲ್ಲಿ ಒಂದು ಹಂತಕ್ಕೆ ರಿಲ್ಯಾಕ್ಸ್ ಆಗ್ತಾರೆ ದರ್ಶನ್. ಪುನೀತ್ ಗೋವಾಗೆ ಹೋಗಿದ್ದು 11 ಜೂನ್. ಪುನೀತ್ ಮೇ 21ರಂದು ಗೋವಾ ಟಿಕೆಟ್ ಬುಕ್ ಆಗಿದೆ. ಆದರೆ ರೇಣುಕಾಸ್ವಾಮಿ ಕೊಲೆ ನಡೆದದ್ದು ಜೂನ್ 8ನೇ ತಾರೀಕು. ಪುನೀತ್ ಗೋವಾ ಹೋಗಿದ್ದು ಜೂನ್ 11. ಮೇ ತಿಂಗಳಲ್ಲೇನೆ ಟಿಕೆಟ್ ಬುಕ್ ಆಗಿತ್ತು. ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿ ಕೊಲೆ ಆಗಿದೆ. ಈ ರೀತಿಯಾಗಿ ಸಾಕ್ಷ್ಯಗಳನ್ನ ಪ್ರಾಸಿಕ್ಯೂಷನ್ ಫ್ಯಾಬ್ರಿಕೇಟ್ ಮಾಡಿದೆ. ಅವನ ಟ್ರಿಪ್ ಮೊದಲೇ ಬುಕ್ ಆಗಿತ್ತು, ಹೀಗಾಗಿ ಆತ ಹೋಗಿದ್ದಾನೆ. ತಪ್ಪಿಸ್ಕೊಳ್ಳೋಕ್ಕೋ ಪೊಲೀಸರ ಭಯಕ್ಕೋ ಅಲ್ಲ, ಆದರೆ ಪೊಲೀಸರು ಪ್ರಾಸಿಕ್ಯೂಷನ್ ಎಸ್ಪೆಷಲಿ ಫ್ಯಾಬ್ರಿಕೇಟ್ ಮಾಡಿದೆ ಈ ಅಂಶವನ್ನ ಅಂತ ಹೇಳಿ ಉಲ್ಲೇಖ ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್ ಅವರು. ಆತ ಜೂನ್ 9ನೇ ತಾರೀಕು ಬೆಂಗಳೂರಿಗೆ ಬಂದಿದ್ದ, ಅದಾದ ನಂತರ ಕೆಲ್ಸಕ್ಕೆ ಹೋಗಿದ್ದ, 11ನೇ ತಾರೀಕು ಗೋವಾಗೆ ಹೋಗಿದ್ದಾನೆ. ಇದೆಲ್ಲದರ ಬಗ್ಗೆ ಕೂಡ ಒಂದಷ್ಟು ಸಾಕ್ಷ್ಯಗಳಿದೆ. ಆದರೆ ಪೊಲೀಸ್ ಹೇಳ್ತಿರೋ ಪ್ರಕಾರ ಪೊಲೀಸರಿಗೆ ಹೆದರ್ಕೊಂಡು ಆತ ತಲೆಮರೆಸ್ಕೊಂಡಿದ್ದ, ಗೋವಾಗೆ ಹೋಗಿದ್ದ. ಇಲ್ಲಿ ಕೊಲೆ ಪ್ರಕರಣದಲ್ಲಿ ಆತ ಎಲ್ಲಿ ಸಾಕ್ಷಿ ಆಗ್ಬೇಕಾಗತ್ತೋ ಅನ್ನೋ ಭಯದಿಂದ ಆತ ಗೋವಾಗೆ ಹೋಗಿದ್ದ ಅಂತ ಹೇಳಿ ಪೊಲೀಸರು ಉಲ್ಲೇಖ ಮಾಡ್ತಿದ್ದಾರೆ. ಆದರೆ ಆತನ ಗೋವಾ ಪ್ರವಾಸದ ಟಿಕೆಟ್ಸ್ ಮೇ ತಿಂಗಳಲ್ಲೇ ಬುಕ್ ಆಗಿ ಹೋಗಿತ್ತು. ಮೇ ತಿಂಗಳಲ್ಲಿ ಗೊತ್ತಿತ್ತಾ ಹಿಂಗೆ 8ನೇ ತಾರೀಕು ರೇಣುಕಾಸ್ವಾಮಿ ಮರ್ಡರ್ ಆಗುತ್ತೆ, ಅದರಲ್ಲಿ ನಾನು ಕೂಡ ಹೇಳಿಕೆ ನೀಡೋ ರೀತಿಯಲ್ಲಿ ಆಗುತ್ತೆ, ಹಾಗಾಗಿ ನಾನು ಗೋವಾಗೆ ಹೋಗ್ಬಿಡೋಣ ಅಂತ ಹೇಳಿ ಮೇ 21ನೇ ತಾರೀಕೆ ಅವನಿಗೇನಾದ್ರೂ ಗೊತ್ತಿತ್ತಾ? ಆತನ ಟ್ರಿಪ್ ಪ್ರೀ ಪ್ಲಾನ್ಡ್ ಇತ್ತು. ಅಂದ್ರೆ ಈ ಕೊಲೆ ನಡೆಯೋದ್ರ ಬಗ್ಗೆ ಆತನಿಗೆ ಯಾವುದೇ ರೀತಿಯ ಸುಳಿವಿರಲಿಲ್ಲ. ಆತನ ಗೋವಾ ಟ್ರಿಪ್ಪಿಗೂ ಕೊಲೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಪುನೀತ್ ಮೊಬೈಲ್ನಿಂದ ರಿಟ್ರೀವ್ ಮಾಡಿಕೊಂಡ ಫೋಟೋಗಳನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಜೂನ್ 8ರಂದು ಅಂದ್ರೆ ಕೊಲೆ ನಡೆದ ದಿನ ತೆಗೆದಿರೋ ಫೋಟೋಸ್. ಇದನ್ನ ಪ್ರಾಸಿಕ್ಯೂಷನ್ ಹೇಳ್ತಾ ಇದೆ ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ಹೇಳ್ತಿದ್ದಾರೆ. ಪುನೀತ್ ಮೊಬೈಲ್ನಲ್ಲಿ ರಿಟ್ರೀವ್ ಆದ ಫೋಟೋವನ್ನ ಕೋರ್ಟ್ಗೆ ನೀಡಿದ್ದಾರೆ ವಕೀಲರಾದ ಸಿ.ವಿ. ನಾಗೇಶ್. ಈ ಫೋಟೋಗಳನ್ನ ಜೂನ್ 8ರಂದು ತೆಗೆದಿದ್ದು ಅಂತ ಹೇಳಿ ಪ್ರಾಸಿಕ್ಯೂಷನ್ ಅವರು ಹೇಳ್ತಿದ್ದಾರೆ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ.
ರವಿಶಂಕರ್ ಈ ಫೋಟೋದಲ್ಲಿ ಜೀನ್ಸ್ ಪ್ಯಾಂಟ್ ಹಾಕಿದ್ದಾರೆ. ಆದರೆ ಪೊಲೀಸರು ಅವನ ಪ್ಯಾಂಟ್ ಬಗ್ಗೆ ಉಲ್ಲೇಖದಲ್ಲಿ ಬೇರೆ ಏನೋ ಬರೆದಿದ್ದಾರೆ. ಪುನೀತ್ ಫೋನ್ನಿಂದ ರಿಟ್ರೀವ್ ಮಾಡಿಕೊಂಡ ಫೋಟೋಸ್, ಅದರಲ್ಲಿ ರವಿಶಂಕರ್ ಇದ್ದಾರೆ. ರವಿಶಂಕರ್ ಅದರಲ್ಲಿ ಬೇರೆ ಪ್ಯಾಂಟ್ ಹಾಕಿದ್ದಾರೆ. ಪೊಲೀಸರು ಉಲ್ಲೇಖ ಮಾಡುವಾಗ ಇನ್ನೇನೋ ಹೇಳಿದ್ದಾರೆ. ಈ ಬೇಲ್ ಅಪ್ಲಿಕೇಶನ್ ಸಂದರ್ಭದಲ್ಲಿ ಇಷ್ಟೆಲ್ಲ ಮೈನ್ಯೂಟ್ ಡೀಟೇಲ್ಸ್ ಅನ್ನ ನ್ಯಾಯಾಧೀಶರು ಯಾವ ರೀತಿಯಾಗಿ ಪರಿಗಣಿಸ್ತಾರೆ ಅನ್ನೋ ಕುತೂಹಲ ಇದ್ದೇ ಇದೆ. ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್ ನ ಹಿಯರಿಂಗ್ ಇವಾಗ ನಡೀತಾ ಇರೋದು. ಪ್ರಕರಣದಲ್ಲಿ ದರ್ಶನ್ ಅವ್ರ ಪಾತ್ರ ಇದೆಯಾ ಇಲ್ವಾ ಅನ್ನೋದನ್ನ ಪ್ರೂವ್ ಮಾಡಲಿಕ್ಕೆ ಇನ್ನು ಪ್ರತ್ಯೇಕವಾಗಿ ವಾದ ಮಂಡನೆ ಆಗೋದು ಬಾಕಿ ಇದೆ. ಆದ್ರೆ ಈಗಲೇನೆ ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶ್ ಈ ಸ್ವ ಇಚ್ಛಾ ಹೇಳಿಕೆಗಳು, ಪೊಲೀಸರ ಚಾರ್ಜ್ ಶೀಟ್, ಇದೆಲ್ಲದರಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ವ್ಯತ್ಯಾಸಗಳ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ. ಪುನೀತ್ ಮೊಬೈಲ್ನಿಂದ ರಿಟ್ರೀವ್ ಆದ ಫೋಟೋಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ, ನೋಡಿ ಪುನೀತ್ ಮೊಬೈಲ್ನಿಂದ ರಿಟ್ರೀವ್ ಆಗಿರೋ ಫೋಟೋದಲ್ಲಿ ರವಿಶಂಕರ್ ಅವ್ರ ಫೋಟೋ ಇದೆ. ರವಿಶಂಕರ್ ಅವರು ಬೇರೆದೇ ರೀತಿಯ ಪ್ಯಾಂಟನ್ನು ಹಾಕೊಂಡಿದ್ದಾರೆ. ಪೊಲೀಸರು ಅದ್ರ ಬಗ್ಗೆ ಉಲ್ಲೇಖ ಮಾಡುವಾಗ ಪ್ಯಾಂಟನ್ನು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಸೇಮ್ ಲೈಕ್ ದರ್ಶನ್ ಅವ್ರು ಚಪ್ಪಲ್ ಹಾಕಿದ್ರೋ ಶೂ ಹಾಕಿದ್ರ ಅನ್ನೋ ಕನ್ಫ್ಯೂಷನ್ ಹೆಂಗ್ ಕ್ರಿಯೇಟ್ ಮಾಡಿದ್ದಾರೆ ತನಿಖಾಧಿಕಾರಿಗಳು, ಅದೇ ರೀತಿ ರವಿಶಂಕರ್ ಅವರ ಬಗ್ಗೆ ಕೂಡ ಗೊಂದಲಗಳಿಗೆ ಎಡೆ ಮಾಡಿಕೊಡುವಂತಹ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಹೀಗೆ ಸಿ.ವಿ. ನಾಗೇಶ್ ಅವರ ಸತತ ವಾದ ಮಂಡನೆ ಮುಂದುವರೆದಿದೆ. ದರ್ಶನ್ ಅವರು ಈ ಪ್ರಕರಣದಲ್ಲಿ ಭಾಗಿದಾರರಲ್ಲ, ಅವರನ್ನ ಈ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಸುವ ಪ್ರಯತ್ನ ಮಾಡಲಾಗಿದೆ ಅನ್ನೋದನ್ನ ನ್ಯಾಯಮೂರ್ತಿಗಳ ಸಮ್ಮುಖದಲ್ಲಿ ಸಾಬೀತುಪಡಿಸುವ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ ಸಿ.ವಿ. ನಾಗೇಶ್ ಅವರು. ಹೀಗಾಗಿ ಈ ಪ್ರಕರಣದಿಂದ ದೋಷಮುಕ್ತರಾಗಿ ಆಚೆ ಬರೋ ತನಕ ಅವರು ಜೈಲಲ್ಲಿ ಇರೋದು ಬೇಡ, ಜಾಮೀನು ಕೊಟ್ಬಿಡಿ ಅವರಿಗೆ ಅಂತ ಹೇಳಿ ನ್ಯಾಯಮೂರ್ತಿಗಳನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್. ಪುನೀತ್ ಸ್ವ ಇಚ್ಛಾ ಹೇಳಿಕೆಯಿಂದ ಪ್ರಸ್ತಾಪ ಪ್ರಾರಂಭವಾಗಿ ಇದೀಗ ರವಿಶಂಕರ್ ಪ್ಯಾಂಟ್ ವರೆಗೂ ಬಂದು ನಿಂತಿದೆ ತನಿಖೆಯ ವಾದದ ಡೀಟೇಲ್ಸ್. ಕೋರ್ಟ್ಗೆ ಪುನೀತ್ ಮೊಬೈಲ್ನಿಂದ ರಿಟ್ರೀವ್ ಆದ ಕೆಲ ಫೋಟೋ ಸಾಕ್ಷ್ಯಗಳನ್ನ ಸಲ್ಲಿಸಿದ್ದಾರೆ ಸಿ.ವಿ. ನಾಗೇಶ್ ಅವರು. ಅದರಲ್ಲಿರುವ ವ್ಯತ್ಯಾಸಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ರವಿಶಂಕರ್ ತನ್ನ ಸ್ವ ಇಚ್ಛಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಕಿಡ್ನಾಪ್ ಮಾಡಿದ ಸ್ಥಳ, ಕೊಲೆ ಮಾಡಿದ ಸ್ಥಳದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಶವ ಬಿಸಾಕಿದ ಸ್ಥಳವನ್ನ ತೋರಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ ರವಿಶಂಕರ್. ಕಿಡ್ನಾಪ್ ಮಾಡಿದ ಸ್ಥಳ, ಕೊಲೆ ಮಾಡಿದ ಸ್ಥಳ, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿ ನೀಡೋ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ರವಿಶಂಕರ್ ಸ್ವ ಇಚ್ಛಾ ಹೇಳಿಕೆಯಲ್ಲಿ. ಇದೀಗ ರವಿಶಂಕರ್ ಅವರ ಸ್ವ ಇಚ್ಛಾ ಹೇಳಿಕೆಯನ್ನ ಓದಲಿಕ್ಕೆ ಪ್ರಾರಂಭ ಮಾಡುವ ಸಾಧ್ಯತೆ ಇದೆ ಸಿ.ವಿ. ನಾಗೇಶ್ ಅವರು. ಒಬ್ಬೊಬ್ಬ ಆರೋಪಿ ಹಾಗೆ ಸಾಕ್ಷಿದಾರರ ಸ್ವ ಇಚ್ಛಾ ಹೇಳಿಕೆಯಲ್ಲೂ ಕೂಡ ಇರ್ತಕ್ಕಂಥ ಅಂಶಗಳನ್ನ ಮುಂದಿಟ್ಕೊಂಡು ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ ಹಾಗೆ ರಿಮಾಂಡ್ ಕಾಪಿಯನ್ನ ಹೋಲಿಕೆ ಮಾಡಿ ವ್ಯತ್ಯಾಸಗಳನ್ನ ಉಲ್ಲೇಖ ಮಾಡಿ ದರ್ಶನ್ ಅವರು ಈ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿಲ್ಲ ಅನ್ನೋದನ್ನ ತೋರಿಸುವ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ ಸಿ.ವಿ. ನಾಗೇಶ್. 1.5 ಗಂಟೆಗೂ ಅಧಿಕ ಕಾಲದಿಂದ ಸತತ ವಾದ ಮಂಡನೆ ಸಿ.ವಿ. ನಾಗೇಶ್ ಅವರ ಕಡೆಯಿಂದ. ತನಿಖೆಯನ್ನೇ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್. ರವಿಶಂಕರ್ ಅವರು ಧರಿಸಿದ ಬಟ್ಟೆ, ಫೋನ್ ಬಗ್ಗೆ ಹೇಳ್ತೀನಿ ಅಂದಿದ್ದೆ, ಫೋನ್ ಮನೆಯಲ್ಲಿಟ್ಟಿದ್ದನ್ನು ಕೂಡ ತೋರಿಸ್ತೀನಿ ಅಂದಿದ್ದಾನೆ ರವಿಶಂಕರ್. ಪಂಚನಾಮಿಯಲ್ಲಿ ಏನ್ ರಿಕವರಿ ಮಾಡಿದ್ದಾರೆ ಗೊತ್ತಾ? ಪೊಲೀಸರ ತನಿಖೆಯನ್ನ ಮತ್ತೆ ಪ್ರಶ್ನೆ ಮಾಡಿದ್ದಾರೆ ಸಿ.ವಿ. ನಾಗೇಶ್. ರವಿಶಂಕರ್ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಆತ ಆ ಘಟನೆ ನಡೆದ ದಿನ ಕಿಡ್ನಾಪ್ ಎಲ್ಲಾಯ್ತು, ಹೆಂಗಾಯ್ತು, ಕೊಲೆ ಎಲ್ಲಾಯ್ತು, ಹೆಂಗಾಯ್ತು,
ಆ ಘಟನೆ ಆದ ಸಂದರ್ಭದಲ್ಲಿ ಅವ್ರು ಏನ್ ಬಟ್ಟೆ ಧರಿಸಿದ್ರು, ಫೋನ್ ಎಲ್ಲಿತ್ತು, ಇದೆಲ್ಲದರ ಬಗ್ಗೆ ಕೂಡ ಸ್ವಇಚ್ಛಾ ಹೇಳಿಕೆಯಲ್ಲಿ ದಾಖಲು ಮಾಡುವ ಪ್ರಯತ್ನವನ್ನು ಮಾಡಿದ್ದಾನೆ ರವಿಶಂಕರ್. ಫೋನ್ ಮನೆಯಲ್ಲಿತ್ತು ಅಂತ ಉಲ್ಲೇಖ ಮಾಡಿದ್ದಾನೆ. ಆದ್ರೆ ಪೊಲೀಸರು ರಿಕವರಿ ತೋರಿಸೋ ಸಂದರ್ಭದಲ್ಲಿ ಎಡವಟ್ಟು ಮಾಡಿದ್ದಾರೆ. ಶರ್ಟ್, ಮೊಬೈಲ್ ಅನ್ನ ರಿಕವರಿ ಮಾಡಿದ್ದಾರೆ. ಆದ್ರೆ ತಿಳಿ ಬೂದು ಬಣ್ಣದ ಪ್ಯಾಂಟ್ ಅನ್ನ ರಿಕವರಿ ಮಾಡಿದ್ದಾರೆ. ಶರ್ಟ್ ಹಾಗೆ ಮೊಬೈಲ್ ರಿಕವರಿ ಮಾಡಿದ್ದಾರಲ್ಲ, ಆ ಸಂದರ್ಭದಲ್ಲಿ ಗ್ರೇ ಕಲರ್, ಲೈಟ್ ಗ್ರೇ ಕಲರ್ ಪ್ಯಾಂಟ್ ಅನ್ನು ರಿಕವರ್ ಮಾಡಿದ್ದಾರೆ. ಆದ್ರೆ ಪುನೀತ್ ಮೊಬೈಲ್ ಅಲ್ಲಿ ಇದ್ದಿದ್ದ ಫೋಟೋದಲ್ಲಿ ಬೇರೆನೆ ಪ್ಯಾಂಟ್ ಹಾಕಿದ್ದಾರೆ. ಈ ಪ್ಯಾಂಟ್ ಎಕ್ಸ್ಚೇಂಜ್ ಯಾವಾಗ ಆಯ್ತು, ಯಾರು ಮಾಡಿದ್ರು, ಎಲ್ಲಿ ಮಾಡಿದ್ರು, ಪೊಲೀಸರೇ ಮಾಡ್ಬಿಟ್ರಾ ಏನಾದ್ರು? ಈ ರೀತಿಯಾದ ಪ್ರಶ್ನೆಯನ್ನ ಮುಂದಿಟ್ಕೊಂಡು ಪೊಲೀಸರ ತನಿಖೆ ಬಗ್ಗೆನೇ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಸಿ ವಿ ನಾಗೇಶ್.